ವೆಲ್ಕಮ್ ಬ್ಯಾಕ್ ಟು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆ್ಯಕ್ಚುಲಿ ಈಗ ಎಲ್ಲೇ ನೋಡಿದರೂ ಒಂದೇ ಒಂದು ಸೌಂಡು, ಅದೇ ಸ್ಕೂಲ್ ಅಡ್ಮಿಷನ್. ಮಗುವಿಗೆ ಒಳ್ಳೆ ಸ್ಕೂಲ್ ಸಿಗಬೇಕಲ್ಲ ಅನ್ನೋ ಟೆನ್ಷನ್ ಪ್ರತಿ ಪೋಷಕರಲ್ಲೂ ಶುರುವಾಗಿದೆ. ಮೊದಲೆಲ್ಲ ಮನೆ ಹತ್ತಿರ ಯಾವ ಸ್ಕೂಲ್ ಇದೆಯೋ ಅಲ್ಲಿಗೆ ಸೇರಿಸ್ತಿದ್ವಿ, ಆದರೆ ಇವತ್ತು ಪರಿಸ್ಥಿತಿ ಹಾಗಿಲ್ಲ. ಇಂಟರ್ನ್ಯಾಷನಲ್ ಸ್ಕೂಲ್, CBSE, ICSE, ಸ್ಟೇಟ್ ಬೋರ್ಡ್, ಹೀಗೆ ಆಪ್ಷನ್ಸ್ ಬೆಟ್ಟದಷ್ಟಿವೆ. ಮಕ್ಕಳನ್ನ ಶಾಲೆಗೆ ಸೇರಿಸಲಿಕ್ಕೆ ಲಕ್ಷ ಫೀಸ್ ಕೊಟ್ಟರೆ ಮಾತ್ರ ಮಗುವಿಗೆ ಒಳ್ಳೆ ಫ್ಯೂಚರ್ ಸಿಗುತ್ತಾ? ಖಂಡಿತ ಇಲ್ಲ. ಹಾಗಾದರೆ ಅಡ್ಮಿಷನ್ ಮಾಡಿಸೋಕ್ಕೂ ಮುಂಚೆ ನಾವು ಪೋಷಕರಾಗಿ ಏನೆಲ್ಲ ಚೆಕ್ ಮಾಡಬೇಕು? ನಿಮ್ಮ ಮಗುವಿನ ಭವಿಷ್ಯ ಬದಲಾಯಿಸಬಲ್ಲ ಆ ಟಾಪ್ 10 ಪಾಯಿಂಟ್ಸ್ ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದರಲ್ಲೂ ಸಹ ನಮ್ಮ ಮಗುವಿನ ಯಾವ ಶಾಲೆಗೆ ಸೇರಿಸೋದಪ್ಪ ಅಂತ ಕನ್ಫ್ಯೂಷನಲ್ಲಿ ತಲೆ ಕೆಡ್ಸ್ಕೊಂಡು ಕೂತಿರೋರು ತಪ್ಪದೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಇದು ನಿಮ್ಮ ಮಗುವಿನ ಲೈಫ್ ಲಾಂಗ್ ಜರ್ನಿ, ಸ್ಟಾರ್ಟ್ ಫ್ರಮ್ ಯುವರ್ ಸ್ಕೂಲ್ ಅಡ್ಮಿಷನ್. ಹಾಗಿದ್ರೆ ಟಾಪ್ 10 ಮುಖ್ಯ ಪಾಯಿಂಟ್ಸ್ಗಳು ಯಾವ್ಯಾವು, ನೀವು ನೆನ್ಪಿಡ್ಬೇಕಾಗಿರೋದು, ಚೆಕ್ ಮಾಡ್ಕೋಬೇಕಾಗಿರೋದು, ಮತ್ತೆ ಯೋಚಿಸ್ಬೇಕಾಗಿರೋದು ಅಂತ ನೋಡೋದಾದ್ರೆ, ಅದಕ್ಕೂ ಮೊದಲು ನೀವಿನ್ನು ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಸಹ ನಮ್ಮ ಚಾನಲ್ ಲಭ್ಯ ಇರುತ್ತೆ. ಎಲ್ಲದರಲ್ಲೂ ಸಹ ನಮ್ಮ ವಿಡಿಯೋಗಳು ಬರುತ್ತೆ. ಈಗ ಟಾಪ್ 10 ಮುಖ್ಯ ಪಾಯಿಂಟ್ಸ್ಗೆ ಬರೋಣ. ಅಂದರೆ ನೀವು ಯಾವ ವಿಷಯಗಳನ್ನು ಯೋಚಿಸಬೇಕು, ಹಾಗೆಯೇ ಯಾವೆಲ್ಲ ಪಾಯಿಂಟ್ಸ್ಗಳನ್ನ ನೀವು ರಿಮೆಂಬರ್ ಮಾಡ್ಕೋಬೇಕು, ಕನ್ಸಿಡರ್ ಮಾಡಬೇಕಾದ ಥಿಂಗ್ಸ್ ಯಾವುದು ಅನ್ನೋದರಲ್ಲಿ ಬೋರ್ಡ್ ಸೆಲೆಕ್ಷನ್. ಮೊದಲನೇದು ಯಾವ ಬೋರ್ಡ್? ಸ್ಟೇಟ್, CBSE, ICSE ಅಥವಾ IB. ನಿಮ್ಮ ಮಗುವಿಗೆ ಮುಂದೆ ಯಾವ ಫೀಲ್ಡ್ನಲ್ಲಿ ಆಸಕ್ತಿ ಇರ್ಬೋದು ಅಂತ ಯೋಚಿಸಿ. ನೀವು ಪದೇ ಬೇರೆ ಸ್ಟೇಟ್ಗೆ ಟ್ರಾನ್ಸ್ಫರ್ ಆಗೋ ಕೆಲಸ ಇದ್ದರೆ CBSE ಬೆಸ್ಟ್ ಅಂತ ಕನ್ಸಿಡರ್ ಮಾಡ್ಕೋಬಿಡಿ. ಮೊದಲನೇದು. ಲೋಕಲ್ ಕಲ್ಚರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಜೊತೆ ಬ್ಯಾಲೆನ್ಸ್ ಬೇಕು ಅಂದರೆ ಸ್ಟೇಟ್ ಬೋರ್ಡ್ ಅಥವಾ ICSE ಯೋಚಿಸ್ಬೋದು ನೀವು ಬೋರ್ಡ್ ಸೆಲೆಕ್ಷನ್ ಮಾಡಬೇಕಾದ್ರೆ. ಅಥವಾ ಫ್ರೀಯಾಗಿ ನಮ್ಮ ಮಗುವಿಗೆ ಎಜುಕೇಷನ್ ಕೊಡಬೇಕು, ನಮ್ಗೆ ಅಷ್ಟೊಂದು ಹಣನ ಬರ್ಸೋಕ್ಕಾಗಲ್ಲ, ಫ್ರೀಯಾಗಿ ಎಜುಕೇಷನ್ ಎಲ್ಲಿ ಕೊಡ್ತಾರೋ ಅಲ್ಲಿಗೆ ಸೇರಿಸ್ಬಿಡೋಣ ಅಂದರೆ ಸ್ಟೇಟ್ ಬೋರ್ಡ್ನು ಸಹ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಎಕ್ಸ್ಟ್ರಾ ಕಲ್ತ್ಕೊಳ್ಳೋದನ್ನು ನೀವು ಬೇಕಾದ್ರೆ ತುಂಬೋದು ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ. ಪೋಷಕರು, ಮನೆ ಹಾಗೂ ಶಾಲೆಯ ಅಂತರ. ಸೊ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸ್ಕೂಲ್ ಎಷ್ಟೇ ಗ್ರೇಟ್ ಆಗಿದ್ರು ಮಗು ದಿನಕ್ಕೆ 2 ಗಂಟೆ ಟ್ರಾವೆಲ್ನಲ್ಲೇ ಕಳೆದರೆ ಸುಸ್ತಾಗಿಬಿಡುತ್ತೆ. ಆದಷ್ಟು ಮನೆಗೆ ಹತ್ತಿರವಿರುವ ಅಂಡರ್ 5 to 7 ಕಿಲೋಮೀಟರ್ ಶಾಲೆಗೆ ಮೊದಲ ಆದ್ಯತೆ ನೀಡಿ. ಮಗುವಿನ ಎನರ್ಜಿ ಟ್ರಾವೆಲ್ ಮಾಡೋದರಲ್ಲೇ ವೇಸ್ಟ್ ಆಗಬಾರ್ದು. ಸೊ ಓದೋದಕ್ಕೆ ಹೆಚ್ಚು ಸಮಯ ಕೊಡಬೇಕು. ಕೆಲವರೆಲ್ಲ ಸಿಟಿಗೆ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಡೈಲಿ ಅಪ್ ಆ್ಯಂಡ್ ಡೌನ್ಗೆ ಸೇರಿಸ್ತಾರೆ, ಬಸ್ ಫೆಸಿಲಿಟೀಸ್ ಇದೆ ಅಂತೇಳಿ. ಸೊ ಅದರಲ್ಲೂ ಸಹ ಕಾಂಗ್ರೆಸ್ ಸರ್ಕಾರದ ಥರ ಎಲ್ಲ ರಾಜ್ಯಗಳು ಏನಾದರೂ ಫ್ರೀ ಬಸ್ ಬಿಟ್ಬಿಟ್ರೆ ಆ ಬಸ್ಸಿನ ತುಂಬ ಫ್ರೀಯಾಗಿ ಓಡಾಡೋರೇ ಜಾಸ್ತಿ ಇರ್ತಾರೆ. ಮಕ್ಕಳಿಗೆ ಕೂತ್ಕೊಳ್ಳೋಕೆ ಜಾಗ ಸಿಗಲ್ಲ. ಆವಾಗ ನೀವು ಪ್ರೈವೇಟಿಗೆ ಸೇರಿಸಿ ಆ ಬಸ್ ಏನಾದರೂ ನಿಮ್ಮೂರಿಗೆ ಬಂದರೆ ಅದಕ್ಕೂ ಸಹ ಹೆಚ್ಚಾಗಿ ಚಾರ್ಜ್ ಕೊಡಬೇಕಾಗುತ್ತೆ. ಇದು ನೆನಪಿರಲಿ. ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸೇಫ್ಟಿ, ಅಂದರೆ ಸೌಲಭ್ಯಗಳೇನಿದೆ, ಸುರಕ್ಷತೆ ಏನಿದೆ ಶಾಲೆಯಲ್ಲಿ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಡ್ಮಿಷನ್ ಮಾಡಿಸೋಕ್ಕೂ ಮುನ್ನ ಕೇವಲ ಹೈಟೆಕ್ ಬಿಲ್ಡಿಂಗ್ ನೋಡಬೇಡಿ. ಗಾಳಿ ಬೆಳಕು ಇರುವ ಕ್ಲಾಸ್ ರೂಮ್ಸ್ ಇದೆಯಾ, CCTV ಕ್ಯಾಮ್ರಾಗಳು ವರ್ಕ್ ಆಗ್ತಿವೆಯಾ, ಗೇಟ್ ಕೀಪರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಹೇಗಿದೆ, ಜೊತೆಗೆ ವಾಶ್ರೂಮ್ಗಳು ಕ್ಲೀನ್ ಆಗಿವೆಯಾ ಅನ್ನೋದನ್ನು ಖುದ್ದಾಗಿ ಹೋಗಿ ವಿಸಿಟ್ ಮಾಡಿ ನೋಡಿ. ಯಾಕಂದರೆ ನಿಮ್ಮ ಮಗುವಿನ ಸುರಕ್ಷತೆ ಎಜುಕೇಷನ್ಗಿಂತಲೂ ಮುಖ್ಯ. ಎಜುಕೇಷನ್ ಚೆನ್ನಾಗಿ ಕೊಡ್ತಿದ್ದಾರೆ, ಸುರಕ್ಷತೆನೇ ಇಲ್ಲ ಅಂತಂದರೆ ನಾಳೆ ದಿನ ಮಗುಗೆ ಕ್ವಶನ್ ಮಾರ್ಕ್ ಹಾಕಿ ಬಿಡ್ತೀನಿ ನಾನು. ನೀವು ಯೋಚನೆ ಮಾಡಿ, ಸುರಕ್ಷತೆ ಇಲ್ಲ ಅಂತ ಹೇಳಿದ್ರೆ, ಬೇಕಾದ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ. ಟೀಚರ್ ಮತ್ತು ಸ್ಟೂಡೆಂಟ್ಸ್ ರೇಷಿಯೋ ಇದು ತುಂಬ ಇಂಪಾರ್ಟೆಂಟ್. ಒಂದು ಕ್ಲಾಸ್ನಲ್ಲಿ 60, ಒಂದು ತರಗತಿಯಲ್ಲಿ 60 ಮಕ್ಕಳಿದ್ದರೆ ಒಬ್ಬ ಟೀಚರ್ ಎಲ್ಲರ ಮೇಲೂ ಗಮನ ಹರಿಸೋದು ಕಷ್ಟ. ಆದಷ್ಟು 1:30 ಅಥವಾ 1:35 ರೇಷಿಯೋ ಇರೋ ಒಂದು ಸ್ಕೂಲ್ ಬೆಸ್ಟ್. ಆಗ ನಿಮ್ಮ ಮಗುವಿಗೆ ಪರ್ಸನಲ್ ಅಟೆನ್ಷನ್ ಸಿಗುತ್ತೆ. ಎಲ್ಲ ಮಕ್ಕಳ ಬಗ್ಗೆನೂ ಸಹ ಯೋಚನೆ ಮಾಡೋಕ್ಕೆ ಮತ್ತು ಅವರ ಓದು, ಎಜುಕೇಷನ್ ಎಲ್ಲ ಮಕ್ಕಳ ಬಗ್ಗೆ ಯೋಚನೆ ಮಾಡೋಕ್ಕೆ ಟೀಚರ್ಸ್ಗಳಿಗೆ ಸಾಧ್ಯವಾಗುತ್ತೆ. ಆದ್ದರಿಂದ ಇದು ನೆನಪಿರಲಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಇದು 5ನೇ ಪಾಯಿಂಟು. ಅಂದರೆ ಪಠ್ಯೇತರ ಚಟುವಟಿಕೆಗಳು ಏನು ನಡೀತವೆ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಪೋಷಕರು ಮಗುವಿನ ಅಡ್ಮಿಷನ್ ಮಾಡಿಸೋಕ್ಕೂ ಮೊದಲು. ಬರೀ ಓದೋದೊಂದೇ ಅಲ್ಲ, ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಮುಖ್ಯ. ಆಟದ ಮೈದಾನ ಇದೆಯಾ, ಸ್ಪೋರ್ಟ್ಸ್, ಮ್ಯೂಸಿಕ್, ಡ್ಯಾನ್ಸ್, ಕೋಡಿಂಗ್ ಅಥವಾ ಆರ್ಟ್ಸ್ ತರಹದ ಒಂದು ಆ್ಯಕ್ಟಿವಿಟೀಸ್ಗೆ ಸ್ಕೂಲ್ ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ ಅಂತ ತಿಳ್ಕೊಳ್ಳಿ ಅಡ್ಮಿಷನ್ ಮಾಡಿಸೋಕ್ಕೂ ಮೊದಲು. ನೆಕ್ಸ್ಟು ಫೀಸ್ ಸ್ಟ್ರಕ್ಚರ್ನ ರಿಯಾಲಿಟಿ ಚೆಕ್. ಕೇವಲ ಟ್ಯೂಷನ್ ಫೀಸ್ ಮಾತ್ರ ಕೇಳಬೇಡಿ. ಬಸ್ ಫೀಸ್, ಯೂನಿಫಾರ್ಮ್, ಬುಕ್ಸ್, ಈವೆಂಟ್ಸ್, ಮ್ಯಾಗ್ಝಿನ್ ಅಂತ ಹಿಡನ್ ಚಾರ್ಜಸ್ ಏನೇನಿದೆ ಅಂತ ಪೂರ್ತಿ ಲಿಸ್ಟ್ ಕೇಳಿ ಪಡ್ಕೋಬೇಕು ನೀವು. ನಿಮ್ಮ ಬಜೆಟ್ಗೆ ಮ್ಯಾಚ್ ಆದರೆ ಮಾತ್ರ ಮುಂದುವರಿಯಿರಿ. ಇಲ್ಲಾಂತಂದರೆ
ಮಗು ಓದೋದ್ರಲ್ಲಿ ಬ್ಯುಸಿ ಆಗಬೇಕು. ಮೊದಲು ನೀವು ಟೆನ್ಷನಲ್ಲಿ ಬ್ಯುಸಿ ಆದರೆ ಮಗು ಓದೋದು ಸಹ ಸಕ್ಸಸ್ ಆಗಲ್ಲ. ಯಾಕಂತ ಹೇಳಿದ್ರೆ ಮೊದಲು ಟ್ಯೂಷನ್ ಫೀಸ್ ಮಾತ್ರ ಹೇಳಿ ಅಡ್ಮಿಷನ್ ಮಾಡಿಸ್ಕೊಂಡು ಆಮೇಲೆ ಅದು ಟ್ಯೂಷನ್ ಫೀಸ್ ರೀ, ಇದು ಬಸ್ ಫೀಸು, ಈ ವಾರ ಕೊಡಿ, ಮುಂದಿನ ವಾರ ಯೂನಿಫಾರ್ಮ್ ಕೊಡಿ, ನೆಕ್ಸ್ಟ್ ವಾರ ಬುಕ್ಸ್ದು ಬಂದಿಲ್ಲ, ನೆಕ್ಸ್ಟ್ ವಾರ ಈವೆಂಟ್ಸ್ ಬಂದಿಲ್ಲ, ಅದ್ರ ನೆಕ್ಸ್ಟ್ ವೀಕು ಮ್ಯಾಗ್ಝಿನ್ದು ಫೀಸ್ ಕಟ್ಟಿ ಅಂತ ಕೇಳುವಂತಹ ಶಾಲೆಗಳಿರ್ತವೆ. ಸೊ ಇದೆಲ್ಲ ನೆನಪಿರಲಿ. ಟೀಚಿಂಗ್ ಮೆಥಡಾಲಜಿ, ಇವತ್ತಿನ ದಿನಗಳಲ್ಲಿ ಬಾಯಿಪಾಠ ಮಾಡಿಸೋ ಹಳೆ ಪದ್ಧತಿ ವರ್ಕ್ ಆಗಲ್ಲ. ಪ್ರಾಕ್ಟಿಕಲ್ ಲರ್ನಿಂಗ್, ಆ್ಯಕ್ಟಿವಿಟೀಸ್ ಬೇಸ್ಡ್ ಎಜುಕೇಷನ್ ಮತ್ತು ಲೈಫ್ ಸ್ಕಿಲ್ಸ್ ಕಲಿಸ್ಕೊಡುವಂತಹ ಸ್ಕೂಲ್ ಇಂದಿನ ಟ್ರೆಂಡ್ ಮತ್ತು ಮಗುವಿನ ಕ್ರಿಯೇಟಿವಿಟಿಗೆ ತುಂಬ ಒಳ್ಳೆಯದು. ಆದ್ದರಿಂದ ಇವೆಲ್ಲ ಇದೆಯಾ, ಟೀಚಿಂಗ್ ಮೆಥಡಾಲಜಿನಲ್ಲಿ ಏನೆಲ್ಲ ಯೂಸ್ ಮಾಡ್ತಿದ್ದಾರೆ ಈ ಶಾಲೆನವರು ಅನ್ನೋದನ್ನು ಯೋಚನೆ ಮಾಡಿ. ಸೊ ನೀವು ನಿಮ್ಮ ಮಕ್ಕಳನ್ನ ಸೇರಿಸೋ ಒಂದು ಶಾಲೆಗೆ ಎಲ್ಲಿಗೆ ಸೇರಿಸ್ಬೇಕು ಅನ್ಕೋತಿದ್ರು ಅಲ್ಲಿ ಇದೆಲ್ಲ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಳೆಯ ಪೋಷಕರ ರಿವ್ಯೂನ ಪಡ್ಕೊಳ್ಳಿ. ಈಗ ಆಲ್ರೆಡಿ ನಿಮ್ಮ ಅಕ್ಕಪಕ್ಕದವ್ರು ಯಾರಾದರೂ ಆ ಒಂದು ಸ್ಕೂಲ್ಗೆ ಅವರ ಮಕ್ಕಳನ್ನ ಸೇರಿಸ್ಕೊಂಡಿದ್ರೆ ಅವ್ರ ಹತ್ರ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಕೇಳ್ಕೊಳ್ಳಿ. ಹೇಗಿದೆ, ಹೆಂಗೆ ಟೀಚಿಂಗ್ ನಡೀತಾ ಇದೆ ಏನು ಅಂತೇಳಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಹೇಳೋದಕ್ಕಿಂತ ಆ ಸ್ಕೂಲ್ನಲ್ಲಿ ಆಲ್ರೆಡಿ ಓದುತ್ತಿರುವ ಮಕ್ಕಳ ಪೋಷಕರನ್ನು ಭೇಟಿ ಮಾಡಿ ಮಾತಾಡಿಸಿ. ಮಕ್ಕಳು ಸಿಕ್ಕಿದ್ರೆ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಮಾತಾಡಿಸಿ. ಪಠ್ಯಕ್ರಮ, ಟೀಚರ್ಸ್ ನಡವಳಿಕೆ, ರಿಯಲ್ ಫೀಡ್ಬ್ಯಾಕ್ ನಿಮಗೆ ಅವಾಗ ಅಲ್ಲೇ ಸಿಗೋದು. ನೆಕ್ಸ್ಟು ಲಾಸ್ಟ್ ಸೆಕೆಂಡ್ ಒನ್, ವ್ಯಾಲ್ಯೂಸ್ ಮತ್ತು ಡಿಸಿಪ್ಲಿನ್ ಹೇಗಿದೆ. ಮಗು ಕೇವಲ ಮಾರ್ಕ್ಸ್ ತೊಗೊಂಡ್ರೆ ಸಾಲದು. ಸಂಸ್ಕಾರ, ಶಿಸ್ತು ಕಲಿಬೇಕು. ಸ್ಕೂಲ್ನ ಎನ್ವಿರಾನ್ಮೆಂಟ್ ಮಗುವಿನಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ನ ಮತ್ತು ಎಂಪತ್ತಿನ ಅಂದರೆ ಕರುಣಾ ಮನೋಭಾವಗಳನ್ನ ಬೆಳೆಸ್ಕೋಬೇಕು. ಅದು ಬಿಟ್ಟು ಈಗ ಕೆಲವು ಶಾಲೆಗಳು ಅಲ್ಲೆಲ್ಲ ಸುತ್ತಮುತ್ತ ಹೋದರೆ ಕೆಲವು ಊಹಾಪೋಹಗಳನ್ನ ಕೇಳಿರ್ತೀರ ನೀವು ಸಹ. ಅದು ಸುಳ್ಳೋ ನಿಜನೋ ಅದು ಎಂಕ್ವೈರಿ ಮಾಡಿದಾಗಲೇ ಗೊತ್ತಾಗೋದು, ಇನ್ವೆಸ್ಟಿಗೇಷನ್ ಮಾಡಿದಾಗಲೇ. ಕೆಲವು ಕಡೆ ಎಲ್ಲ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಶಾಲಾಗಳಲ್ಲಿ ಅಂದರೆ ಸುತ್ತಮುತ್ತ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ನೆಗೆಟಿವಿಟಿ ರಿವ್ಯೂನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಅದೆಷ್ಟು ನಿಜ ಅಂತ ಒಂದು ಸ್ವಲ್ಪ ಪರಿಶೀಲನೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಮಗುವಿನ ಕಂಫರ್ಟ್ ಝೋನ್ ಮತ್ತು ಯೋಚನೆ. ಎಲ್ಲದಕ್ಕಿಂತ ಕೊನೆಯದಾಗಿ ಇದು ಲಾಸ್ಟ್ ಒನ್ನು, ನಿಮ್ಮ ಮಗುವಿನ ಸ್ವಭಾವ ಏನು. ಕೆಲವು ಮಕ್ಕಳು ತುಂಬ ಆ್ಯಕ್ಟಿವ್ ಇರ್ತಾರೆ, ಕೆಲವರು ಸೈಲೆಂಟ್ ಇರ್ತಾರೆ. ನಿಮ್ಮ ಮಗುವಿನ ಮೆಂಟಾಲಿಟಿಗೆ ಆ ಸ್ಕೂಲ್ನ ವಾತಾವರಣ ಹೊಂದುತ್ತಾ ಅಂತ ಒಂದು ಸಾರಿ ಮಗುವನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗಿ ಅವರ ರಿಯಾಕ್ಷನ್ನ ಗಮನಿಸಿ. ಸೊ ಇದಿಷ್ಟು ನಾನು ನಿಮಗೆ ಹೇಳಬೇಕು ಅಂದ್ಕೊಂಡ ಒಂದು ಮಾಹಿತಿಗಳು. ಸೊ ಟೀಚರ್ಸ್ಗಳ ಬಗ್ಗೆಯೂ ಸಹ ಮಾಹಿತಿ ಕಲೆ ಹಾಕಿ ಅಲ್ಲಿನ ಟೀಚರ್ಸು ಆಗು ಹೋಗುಗಳ ಬಗ್ಗೆಯೂ ಸಹ ರೀಸೆಂಟು ಆ ಸ್ಕೂಲ್ ನೇಮ್ ನೋಡಿದ್ರೆ ಆ ಸ್ಕೂಲ್ ನೇಮ್ ರಿಲೇಟೆಡು ಏನೆಲ್ಲ ನ್ಯೂಸ್ ಬರುತ್ತೆ ಅನ್ನೋದನ್ನು ಸಹ ಓದ್ಕೊಳ್ಳಿ. ನೀವು ಗೂಗಲ್ನಲ್ಲಿ ಸಿಗುತ್ತೆ, ಇವತ್ತೆಲ್ಲವೂ ಸಹ ಗೂಗಲ್ನಲ್ಲಿ ಸಿಗುತ್ತೆ. ಗೂಗಲ್ನಲ್ಲಿ ಸಿಗೋದಲ್ದೇ ಈ ಒಂದು 10 ಪಾಯಿಂಟ್ಸ್ನೂ ಸಹ ನೀವು ಕನ್ಸಿಡರ್ ಮಾಡಿಕೊಡಿ. ಸೊ ಗೂಗಲಲ್ಲಿ ಆ ಸ್ಕೂಲ್ ಬಗ್ಗೆ ಚೆಕ್ ಮಾಡಬೇಕು ಅಂದರೆ ಆಗು ಹೋಗುಗಳ ನ್ಯೂಸ್ ಬಗ್ಗೆ ಗೂಗಲಲ್ಲಿ ಸಿಗುತ್ತೆ, ಯಾರು ತೆಗ್ದಾಕೋಕ್ಕಾಗಲ್ಲ. ಯಾವುದಾದ್ರೂ ಒಂದು ವೆಬ್ಸೈಟ್ಗಳಲ್ಲಿ, ನ್ಯೂಸ್ ಪೋರ್ಟಲ್ಗಳಲ್ಲಿ ಅಪ್ಡೇಟ್ ಆಗಿರುತ್ತೆ ಪ್ರತಿ ಸ್ಕೂಲ್ ಬಗ್ಗೆನೂ ಸಹ. ಏನಾದರೂ ಅಂತ ನೆಗೆಟಿವಿಟಿ ಆಗಿದ್ರೆ, ದೊಡ್ಡ ಸುದ್ದಿಗಳಾಗಿದ್ದರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಬ್ರ್ಯಾಂಡ್ ಅಥವಾ ಭಾರಿ ಜಾಹೀರಾತು ನೋಡಿ ಸ್ಕೂಲ್ ಸೆಲೆಕ್ಟ್ ಮಾಡಬೇಡಿ. ಫೀಸ್ ಜಾಸ್ತಿ ಇದ್ದ ತಕ್ಷಣ ಅದು ಒಳ್ಳೆ ಸ್ಕೂಲ್ ಅಂತ ಅರ್ಥ ಅಲ್ಲ. ಈ 10 ಪಾಯಿಂಟ್ಗಳನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಲಿಸ್ಟ್ ಮಾಡಿ ಆಮೇಲೆ ಅಡ್ಮಿಷನ್ ಡಿಸಿಷನ್ನ ತಗೊಳ್ಳಿ. ನಿಮ್ಮ ಏರಿಯಾದಲ್ಲಿ ಬೆಸ್ಟ್ ಅನ್ಸೋ ಸ್ಕೂಲ್ ಯಾವುದು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಮಕ್ಕಳ ಅಡ್ಮಿಷನ್ ಟೆನ್ಷನ್ನಲ್ಲಿದ್ದಾರೋ ಅವರೆಲ್ಲರಿಗೂ ಸಹ ಈಗಲೇ ಶೇರ್ ಮಾಡಿ. ಇನ್ನು ಮುಂದೆ ಇಂತಹದ್ದೇ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.